ಇವತ್ತು ಬಸವತೀರ್ಥ ವಿದ್ಯಾಪೀಠಕ್ಕೆ ನಾನೊಬ್ಬ ರಾಜಕೀಯ ನೇತಾರ ಅಥವಾ ಮತ್ತೇನೋ ಅಂತ ಬಂದಿಲ್ಲ. ಬಸವತೀರ್ಥ ವಿದ್ಯಾಪೀಠ ಇವತ್ತು ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗಾಗಿ, ರೈತರ ಮಕ್ಕಳಿರ್ಬೋದು, ಕೃಷಿ ಕೂಲಿ ಕಾರ್ಮಿಕರ ಮಕ್ಕಳಿರ್ಬೋದು, ಅವ್ರ ಮಕ್ಕಳಿಗೆ ಒಂದು ಉಜ್ವಲ ಭವಿಷ್ಯವನ್ನು ನಿರ್ಮಾಣ ಮಾಡುವಂಥ ಸಂಕಲ್ಪದೊಂದಿಗೆ ಸ್ಥಾಪನೆಗೊಂಡಂಥ ಈ ಒಂದು ಸಂಸ್ಥೆಗೆ ಒಬ್ಬ ಅಭಿಮಾನಿಯಾಗಿ ಈ ಒಂದು ಸಂಸ್ಥೆ ಕಾರ್ಯಕ್ರಮದಲ್ಲಿ ಇವತ್ತು ನಾನು ಭಾಗವಹಿಸಿದ್ದೀನಿ. ಇವತ್ತು ನನಗಂತೂ ಭಾಳ ಸಮಾಧಾನ ಆಗಿದೆ. ಇವತ್ತು ಮಾತಾಡ್ತಾ ಆಡಳಿತ ಮಂಡಳಿ ಎಲ್ಲ ಹಿರಿಯರು ಹೇಳಿದ್ರು, ಇಲ್ಲ ನಿಮ್ಮ MLC ಇದ್ದಾಗ, ವಿಧಾನ ಪರಿಷತ್ ಸದಸ್ಯನಿದ್ದಾಗ ನಿಮ್ಮ ಅನುದಾನದಲ್ಲಿ ನಮಗೆ 5 ಲಕ್ಷ ರೂಪಾಯಿ ಕೊಟ್ರಿ, ನಾವೊಂದು ಕೊಠಡಿ ಕಟ್ತೀವಂತ. ಆದರೆ ಇದು ನಾನು ಅನುದಾನ ನಂದು ಅನ್ನೋದಕ್ಕಿಂತ ನನಗೆ ಸಿಕ್ಕಂಥ ಒಂದು ಸುವರ್ಣ ಅವಕಾಶ, ನಂದೊಂದು ಸುದೈವ ಅಂತ ಭಾವಿಸ್ಕೊಂಡಿದ್ದೀನಿ. ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಶೈಕ್ಷಣಿಕ ಪ್ರಗತಿಗಾಗಿ ನಾನು ಒಂದು ಅಳಿಲು ಸೇವೆ ಸಲ್ಲಿಸಲಿಕ್ಕೆ ನನಗೆ ಈ ಅವಕಾಶ ಸಿಕ್ಕಿದ್ದು ನನ್ನೊಂದು ಸೌಭಾಗ್ಯ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಈ ನಿಟ್ಟಿನಲ್ಲಿ ಇವತ್ತು ಹಿರಿಯರಾದಂಥ ಈ ಸಂಸ್ಥಾಪಕರಿಗೆ ಎಲ್ಲರಿಗೂ ನಾವು ಸ್ಮರಣೆಯನ್ನು ಮಾಡಬೇಕು. ಯಾಕಂದರೆ ಅವರು ಇವತ್ತು ಈ ವಿದ್ಯಾಸಂಸ್ಥೆಗಳು ದೊಡ್ಡ ದೊಡ್ಡ ನಗರದಲ್ಲಿ ಸ್ಥಾಪನೆ ಮಾಡಿ ಏನೋ ದುಡ್ಡು ಗಳಿಸ್ಬೋದಿತ್ತು, ಆದರೆ ಅದು ಮಾಡ್ದೇ ಇವತ್ತು ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಮಕ್ಕಳು ಯಾವ ಹಿಂದಿನ ಹೈದರಾಬಾದ್ ಕರ್ನಾಟಕ, ಇಂದಿನ ಕಲ್ಯಾಣ ಕರ್ನಾಟಕ ಒಂದು ಕಾಲದಲ್ಲಿ ಶಿಕ್ಷಣದಲ್ಲಿ ಅಷ್ಟು ಏಳಿಗೆ ಕಂಡಿರಲಿಲ್ಲ, ಈಗೂ ಕೂಡ ನಿರೀಕ್ಷಿತ ಪ್ರಮಾಣದ ಏಳಿಗೆ ಇಲ್ಲ. ಅಂಥ ಒಂದು ವಾತಾವರಣದಲ್ಲಿ ಅಂಥ ಒಂದು ಲಿಮಿಟೆಡ್ ಸಂಪನ್ಮೂಲ, ಲಿಮಿಟೆಡ್ ರಿಸೋರ್ಸ್ನಲ್ಲಿ ಕೂಡ ಇವರು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಶಿಕ್ಷಣವನ್ನು, ಗುಣಾತ್ಮಕವಾದಂಥ ಶಿಕ್ಷಣವನ್ನು ಮತ್ತು ಸಂಸ್ಕಾರಗಳನ್ನು, ಏನು ನಮ್ಮ ಭಾರತ ವರ್ಷದ ಒಂದು ಭವ್ಯ ಪರಂಪರೆಯನ್ನು ಮತ್ತು ಒಬ್ಬ ಪ್ರಬುದ್ಧ ನಾಗರಿಕರಾಗಿ ಹೊರಹೊಮ್ಮಲಿಕ್ಕೆ ಈ ಮಕ್ಕಳಿಗೆ ಒಂದು ಗುಣಾತ್ಮಕವಾದಂಥ ಶಿಕ್ಷಣವನ್ನು ಕೊಡ್ತಾ ಇರುವಂಥ ಸಿಬ್ಬಂದಿ ವರ್ಗದವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತೇನೆ. ಇವತ್ತು ಭಾಳ ಸಂತೋಷದಿಂದ ಇವತ್ತು ಇಲ್ಲಿನ ಕಟ್ಟಡವನ್ನು ಉದ್ಘಾಟನೆಯನ್ನು ಮಾಡಿ ಇವತ್ತು ಈ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ಗೌರವಾನ್ವಿತ ಹಿರಿಯರ ಇವತ್ತು ಭಾಳ ಭೇಟಿ ಆಯಿತು, ದರ್ಶನ ಸಿಕ್ಕಂಗಾಯ್ತು. ನನಗಂತೂ ನನ್ನೊಂದು ಸೌಭಾಗ್ಯ. ಮತ್ತು ಒಂದು ಒಳ್ಳೆಯ ಗುಣಾತ್ಮಕ ಶಿಕ್ಷಣ ಕೊಡ್ತಾ ಇರುವಂಥ ಗೌರವಾನ್ವಿತ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸಿ ಅವರಿಗೂ ಭೇಟಿಯಾಗಂಥ ಭಾಳ ಲವಲವಿಕೆಯಿಂದ ಕೂಡಿದಂಥ ಅತ್ಯಂತ ಅಚ್ಚುಕಟ್ಟಿನ ಮುದ್ದು ಮಕ್ಕಳ ಈ ಪಠ್ಯೇತರ ಚಟುವಟಿಕೆಗಳನ್ನು ನೋಡಿ ಕೂಡ ಭಾಳ ಇವತ್ತು ಆನಂದ ಆಯಿತು. ಮತ್ತು ಈ ವಿದ್ಯಾಪೀಠ, ನಮ್ಮ ಬಸವತೀರ್ಥ ವಿದ್ಯಾಪೀಠ ಇನ್ನೂ ಉತ್ತರೋತ್ತರವಾಗಿ ಬೆಳೀಲಿ, ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಹೆಚ್ಚಿನ ಬೆಳವಣಿಗೆಗೆ ಮತ್ತು ಅವರ ಉಜ್ವಲ ಭವಿಷ್ಯ ನಿರ್ಮಾಣ ಆಗಲಿ ಅನ್ನುವಂಥ ಹಾರೈಕೆಯನ್ನು ನಾನು